ಸಿಂದಗಿ ಬಿಜೆಪಿ ಮಂಡಲ ವತಿಯಿಂದ ಸುಶಾಸನ ಕಾರ್ಯಕ್ರಮವು ಈ ದೇಶ ಕಂಡ ಅತ್ಯುತ್ತಮ ರಾಜಕಾರಣಿ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಹುಟ್ಟು ಹಬ್ಬದ ಪ್ರಯುಕ್ತ ಸುಶಾಸನ ದಿನ ಕಾರ್ಯಕ್ರಮವನ್ನು ಚಿಕ್ಕ ಸಿಂದಗಿ ಗ್ರಾಮದಲ್ಲಿ ಭಾಜಪ ಪಕ್ಷದ ಬಾವುಟ ಹಾರಿಸಿ ಅಟಲ್ ಬಿಹಾರಿ ವಾಜಪೇಯಿಯವರ ಜಯಂತಿ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಲಾಯಿತು. ಉದ್ದೇಶಿಸಿ ಮಾತನಾಡಿರುವಂತಹ ಹಿರಿಯರಾದಂತಹ ಅಶೋಕಣ್ಣ ಅಲ್ಲಾಪುರ ಅವರೇ, ಶ್ರೀಶೈಲಗೌಡ ಬಿರಾದರ್ ಅವರೇ, ನೀಲಮಕ್ಕ ಯಡ್ರಾಮಿ ಅವರೇ, ಅನ್ಸುಬಾಯಕ್ಕ ಪಾರ್ಗೊಂಡ್ ಅವರೇ, ನಾಟಿಕಾರಕ್ಕ ಅವರೇ, ಮಂದೇವಲಕ್ಕ ಅವರೇ, ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಚಿಕ್ಕಸಿಂದಗಿ ಗ್ರಾಮದ ಬೂತಿನ ಅಧ್ಯಕ್ಷರಾದಂತ ಅರವಿಂದ್ ಗೌಡ ಬಿರಾದರ್ ಅವರೇ, ಶ್ರೀಶೈಲಗೌಡ ಚೇಳಿಗೆ ಅವರೇ, ಗುರು ತಳವಾರ್ ಅವರೇ, ನಮ್ಮ ಅಶೋಕ್ ನಾರಾಯಣಪುರ ಅವರೇ, ಹಾಗೂ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷದ ಗಣ್ಯಮಾನ್ಯರೇ, ಇವತ್ತು ಬಹಳ ಮಹತ್ವದ ದಿನ. ಡಿಸೆಂಬರ್ 25 ಈ ದೇಶದ ಒಬ್ಬ ಹೆಮ್ಮೆಯ ನಾಯಕ ಅಜಾತಶತ್ರು, ಅವ್ರನ್ನ ಯಾರೂ ಕೂಡ ದ್ವೇಷ ಮಾಡ್ತಿದ್ದಿಲ್ಲ. ಈ ದೇಶದ ಎಲ್ಲ ರಾಜಕಾರಣಿಗಳು ಕೂಡ ಪ್ರೀತಿಸುವಂತ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಏಕಮೇವ ವ್ಯಕ್ತಿ ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. ಯಾಕಂದ್ರೆ ಅವರನ್ನು ಯಾರೂ ದ್ವೇಷ ಮಾಡ್ತಿದ್ದಿಲ್ಲ. ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಬ್ರಿಗೊಬ್ರು ದ್ವೇಷ ಮಾಡುವಂತದ್ದು ಸರ್ವೇ ಸಾಮಾನ್ಯ. ಆದ್ರೆ ಇವತ್ತು ಎಲ್ಲ ವಿರೋಧ ಪಕ್ಷಗಳಾಗಿರ್ಬೋದು, ಆಡಳಿತ ಪಕ್ಷ ಯಾರನ್ನಾದ್ರೂ ಬಹಳ ಗೌರವದಿಂದ ಬಹಳ ಪ್ರೀತಿಯಿಂದ ಕಾಣುವಂತ ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಒಬ್ರು ಇದ್ದಾರೆ ಅಂತಂದ್ರೆ ಅದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತೇಳಿ ನಾವು ಬಹಳ ಪ್ರೀತಿಪೂರ್ವಕವಾಗಿ ಹೇಳ್ಬೇಕಾಗತ್ತೆ. ಅವರು ಈ ದೇಶಕ್ಕೆ ಕೊಟ್ಟಂತ ಮಹತ್ವವಾದಂತ ಸಾಧನೆಗಳು. ಇವತ್ತು ನಾವು ಚತುಷ್ಪಥ ರಸ್ತೆ ನೋಡ್ತಾ ಇದ್ದೀವಿ. ನಾವು ಇವತ್ತು ಬೆಂಗಳೂರಿಗೆ ಮೊದಲು ಹೋಗ್ಬೇಕು ಅಂತಂದ್ರೆ ಇವತ್ತ ಮುಂಜಾನೆ ಬಿಟ್ಟಿವಿ ಅಂದ್ರೆ ಮರುದಿನ ಮುಂಜಾನೆ ಬೆಂಗಳೂರಿಗೆ ಹೋಗುವಂತ ವ್ಯವಸ್ಥೆ. ಅಪಘಾತಗಳು, ಸಾವಿರಾರು ಜನ ಇವತ್ತು ಅಪಘಾತದಲ್ಲಿ ತೀರ್ಕೊಂಡಿದ್ದು ನಾವೆಲ್ಲ ನೋಡಿದೀವಿ. ಆದ್ರೆ ಇವತ್ತು ಅಟಲ್ ಬಿಹಾರಿಯವರ ಒಂದು ಕನಸಿನ ಕೂಸು ಚತುಷ್ಪಥ ರಸ್ತೆ. ಇವತ್ತು ನಾವು ಬೆಂಗಳೂರಿಗೆ ಇಲ್ಲಿ 7 ತಾಸಿನಾಗ ನಾವು ಬೆಂಗಳೂರಿಗೆ ಹೋಗಿ ಮುಟ್ತೀವಿ ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಹತ್ವವಾದಂತ ಯೋಜನೆ. ಇವತ್ತು ನದಿ ಜೋಡಣೆಗಳಾಗಿರ್ಬೋದು, ಇವತ್ತು ಗ್ರಾಮ ಸಡಕ್ಗಳು, ಇವತ್ತು ಹೈವೇಗಳ ಮಾಡೋದಷ್ಟೇ ಅಲ್ಲ, ಪ್ರತಿಯೊಬ್ಬ ರೈತ ಉತ್ತಮವಾದಂತ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋಂತ ಸಂಕಲ್ಪವನ್ನ ತೊಟ್ಟು ಗ್ರಾಮ ಸಡಕ್ ತರುವಂತ ಒಂದು ಯೋಜನೆಯನ್ನ ಇವತ್ತು ನರೇಂದ್ರ ಮೋದಿ ನಮ್ಮ ಏನು ವಾಜಪೇಯಿ ಅವರು ತಂದಂತದ್ದು ನಮ್ಗೆಲ್ಲರಿಗೂ ತಿಳಿದಂತದ್ದು. ಅಂತ ಒಬ್ಬ ಮಹಾನ್ ನಾಯಕನ ಒಂದು ಜನ್ಮ ದಿನವನ್ನ ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಪ್ರತಿ ಬೂತ್ ಅಧ್ಯಕ್ಷಗಳ ಮೇಲೆ ಭಾರತೀಯ ಜನತಾ ಪಕ್ಷದ ಬಾವುಟ ನೆಡುವ ಮುಖಾಂತರ ಸನ್ಮಾನ್ಯ ವಾಜಪೇಯಿ ಅವರಿಗೆ ಗೌರವ ಸಲ್ಲಿಸಬೇಕನ್ನುವಂತ ಪಕ್ಷದ ಸೂಚನೆ ಅನ್ವಯ ಇವತ್ತು ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದೆ. ಬಂಧುಗಳೇ, ನಾವೆಲ್ಲರೂ ವಾಜಪೇಯಿ ಅವರ ಸಿದ್ಧಾಂತವನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲರನ್ನ ಪ್ರೀತಿಸುವುದಂತಾಗಿರ್ಬೋದು, ನಮ್ಮ ಭಾರತ ದೇಶವನ್ನ ಪ್ರೀತಿಸುವುದು, ಗೌರವಿಸುವುದು, ಬೇರೆಯವರನ್ನು ಕೂಡ ನಾವು ಇವತ್ತು ದ್ವೇಷ ಮಾಡಲಾರದೆ ಪ್ರೀತಿ ಮಾಡುವಂತ ಗುಣಗಳನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಕಲಿಬೇಕಾಗಿದೆ. ಇವತ್ತು ನೋಡಿ, ನಮ್ಮ ಶತ್ರು ರಾಷ್ಟ್ರ ಅಂತೇಳಿ ನಾವೆಲ್ಲ ಕರ್ಕೋತೀವಿ ಪಾಕಿಸ್ತಾನದಲ್ಲಿ ಕೂಡ ಇವತ್ತು ವಾಜಪೇಯಿ ಅವರನ್ನ ನೆನೆಯುವಂತ ಕೆಲಸವನ್ನ ಇವತ್ತು ಪಾಕಿಸ್ತಾನದಲ್ಲಿ ಕೂಡ ವಾಜಪೇಯಿ ಅವರ ಒಂದು ಮನಸ್ಸ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಅವತ್ತಿನ ಎಲ್ಲ ಪಾಕಿಸ್ತಾನದ ಜನರು ಹೊಗಳಿದ್ರು. ಇವತ್ತು ಪಾಕಿಸ್ತಾನಕ್ಕೆ ಬಸ್ ಒಯ್ಯೋದಾಗಿರ್ಬೋದು, ಇಂಥ ಒಂದು ಕೆಲಸ ಇವತ್ತು ದೇಶದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಿನ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ಅವರ ಶಿಷ್ಯ ಇವತ್ತು ಈ ದೇಶದ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರು ಅನ್ನುವಂತ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಯೋಜನೆಗಳನ್ನ ಎಲ್ಲವನ್ನ ಮುಂದುವರಿಸಿಕೊಂಡು ಹೋಗಿ ಅವರ ಶಿಷ್ಯರಾಗಿ ಅವರ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಬೂತ್ಗಳಲ್ಲೂ ಗಟ್ಟಿಯಾಗಿ ಈ ದೇಶದಲ್ಲಿ ಸರ್ಕಾರ ನಡೆಸ್ತಿದೆ ಅಂತಂದ್ರೆ ಅದು ವಾಜಪೇಯಿ ಅವರ ಗಟ್ಟಿಯಾದಂತ ನಿಲುವುಗಳು. ವಾಜಪೇಯಿ ಅವರು ಯಾವತ್ತೂ ಅಧಿಕಾರ ಕಟ್ಕೊಂಡು ಕೂಡ್ಲಿಲ್ಲ. ವಾಜಪೇಯಿ ಅವರ ನಿಲುವು ಯಾವ ರೀತಿ ಇತ್ತಂದ್ರ ನನ್ನ ದೇಶ ಮೊದಲು ಮುಖ್ಯ, ನನ್ನ ದೇಶಕ್ಕೆ ಕಂಟಕ ಬಂದಾಗ ನಾನು ಯಾವುದೇ ಅಧಿಕಾರ ನೋಡೋದಿಲ್ಲ ಅಂತೇಳಿ ಅದಕ್ಕೆ ಪಾಕಿಸ್ತಾನಕ್ಕೆ ಕಾರ್ಗಿಲ್ ಅನ್ನಂತ ಯುದ್ಧದಲ್ಲಿ ತಕ್ಕ ಉತ್ತರವನ್ನ ಕೊಟ್ಟು ದೇಶದ ಹೆಮ್ಮೆಯ ಧ್ವಜವನ್ನ ಕಾರ್ಗಿಲದಲ್ಲಿ ಹಾರಿಸಿದಂತ ನಾಯಕ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನೋಡ್ರಿ, ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಭೂಮಿಗೆ ಹೋಗುವಂತ ಎದೆಗಾರಿಕೆ ತೋರಿಸುವಂತವ್ರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಕೂಡ ಪ್ರತಿಯೊಂದು ಯುದ್ಧದ ಸಂದರ್ಭದಲ್ಲಿ ಆ ಯುದ್ಧದ
ಸ್ಥಳಕ್ಕೆ ಹೋಗಿ ನಮ್ಮ ಸೈನಿಕರಿಗೆ ಹುರಿದುಂಬಿಸುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿಜಿಯವರು, ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವತ್ತು ನರೇಂದ್ರ ಮೋದಿಜಿಯವರು ಏನು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಚ್ಚಿಗೂ ಏನು ದೇಶದ ಬಗ್ಗೆ ಒಂದು ಗಟ್ಟಿತನ ನಿಲುವನ್ನ ತಳ್ಕೊಂಡು ಹೋಗಿದ್ರು, ಇವತ್ತು ನರೇಂದ್ರ ಮೋದಿಜಿಯವರು ಕೂಡ ಅದೇ ರೀತಿ ನಡ್ಸ್ಕೊಂಡು ಹೋಗಿದ್ದಾರೆ ಬಂಧುಗಳೇ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಾವು ತಳಮಟ್ಟದಿಂದ ಗಟ್ಟಿಯಾಗಿ ಕಟ್ಟಬೇಕಾಗ್ಯದ. ಯಾಕಂದ್ರ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನ ಮತ್ತಷ್ಟು ಬಲಪಡಿಸಬೇಕಾಗ್ಯದ. ಮತ್ತೆ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕಂದ್ರೆ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನಾವು ಬದಿಗಿಟ್ಟು ಒಂದು ಒಮ್ಮನಸ್ಸಿನಿಂದ ಇವತ್ತು ಸಂಘಟನೆ ಮಾಡಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ನಾವು ಅಧಿಕಾರಕ್ಕೆ ತರಬೇಕಾಗ್ಯದ ಬಂಧುಗಳೇ.